9ನೇ ತರಗತಿಯ FA3 ಪರೀಕ್ಷೆ 2022-23 ಇವತ್ತು ವಿಜ್ಞಾನದಲ್ಲಿ ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ಕಲಿಕಾ ಚೇತರಿಕೆ ಆಧಾರಿತವಾಗಿ ಇವತ್ತು ಅದರದ್ದೇ ಆಗಿರತಕ್ಕಂಥ ಒಂದು ಕೀ ಆನ್ಸರ್ಸ್ಗಳನ್ನು ಉತ್ತರಗಳನ್ನು ಈ ವಿಡಿಯೋದೊಂದಿಗೆ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ 9ನೇ ತರಗತಿಯ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕ್ವಶನ್ ಪೇಪರು ಕೀ ಆನ್ಸರ್ಸ್ ಹಾಕಿದ್ದೀವಿ. ಸೊ ಇವತ್ತು ಸೈನ್ಸಲ್ಲಿನೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ 9ನೇ ತರಗತಿಯ ಕಲಿಕಾ ಚೇತರಿಕೆ ಹಿಂದಿ ಮತ್ತು SS ಆನ್ಸರ್ಸ್ಗಳು ಸಿಗ್ತವೆ. ವಿಡಿಯೋ ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಕ್ವಶನ್ ಆನ್ಸರ್ಸ್ ನೋಟ್ಸ್ಗಳ ವಿಡಿಯೋಗಳಿದ್ದಾವೆ. ವಿಶೇಷವಾಗಿ 8th NMMS ಪರೀಕ್ಷೆ ನಿಮ್ಮ FASA ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಗ್ತಾವೆ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟನ್ನು ಮಾಡಲಿಕ್ಕೆ ಮರಿಬೇಡಿ. ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ದಯಮಾಡಿ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ 9ನೇ ತರಗತಿಯ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ಸ್ಗಳನ್ನು ನೋಡುವ. ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ವರ್ಗ 9ನೇ ವಿಷಯ ವಿಜ್ಞಾನ, ಅಂಕ 20, ಅವಧಿ 60 ನಿಮಿಷ. ಬಿಟ್ಟ ಸ್ಥಳ ತುಂಬಿರಿಯಲ್ಲಿ ಮೊದಲ ಪ್ರಶ್ನೆ ಕೇಳಿದ್ರು 1 ಜೂಲ್ ಈಸ್ ಈಕ್ವಲ್ ಟು ಅಂತ. ಸೊ 1 ನ್ಯೂಟನ್ ಇಂಟು 1 ಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮನುಷ್ಯನ ಶ್ರವಣ ಶಬ್ದದ ಸರಾಸರಿ ಶ್ರವಣ ಆವೃತ್ತಿಯ ವ್ಯಾಪ್ತಿ ಕೇಳಿದ್ದಾರೆ. 20 ಹರ್ಟ್ಸ್ದಿಂದ 20 ಕಿಲೋ ಹರ್ಟ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅವೋಗ್ರಾಡೋ ಸ್ಥಿರಾಂಕ ಕೇಳಿದ್ರು. 6.022 ಇಂಟು 10⁻23 ಅಂತಕ್ಕಂಥದ್ದು ಅವೋಗ್ರಾಡೋ ಸ್ಥಿರಾಂಕ ಆಗದ. ಪ್ರಶ್ನೆ 2 ಇತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದಂಥ 4 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. 4ನೇ ಪ್ರಶ್ನೆ ಇತ್ತು, ಶಕ್ತಿ ಸಂರಕ್ಷಣಾ ನಿಯಮವನ್ನು ಬರೀರಿ ಅಂತ. ಸೊ ಉತ್ತರ ಇದೆ, ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ ಅನ್ನೋದೇ ಶಕ್ತಿ ಸಂರಕ್ಷಣಾ ನಿಯಮ ಆಗದ. ತರಂಗ ದೂರ ಎಂದರೆ ಏನು ಅಂತ ಕೇಳಿದ್ದಾರೆ. 2 ಅನುಕ್ರಮ ಸಂಪೀಡನಗಳ ಅಥವಾ 2 ಅನುಕ್ರಮ ವಿರಳನಗಳ ನಡುವಿನ ದೂರಕ್ಕೇನೆ ತರಂಗ ದೂರ ಅಂತ ಕರಿತೀವಿ. ಪ್ರಶ್ನೆ 6, ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರೂ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸ್ತದೆ ಏಕೆ? ಉತ್ತರ ಇದೆ, ಶಬ್ದದ ಜವವು ಬೆಳಕಿನ ಜೇವಕ್ಕಿಂತ ಕಡಿಮೆ ಇದೆ. ಆದುದರಿಂದ ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರೂ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸ್ತದೆ ಅಂತಕ್ಕಂಥದ್ದು ಉತ್ತರ ಇತ್ತು. ಜೀವಿಗಳಿಗೆ ವಾಯುಗೋಳ ಏಕೆ ಅವಶ್ಯಕ ಅಂತ ಕೇಳಿದ್ದಾರೆ. ಸೊ ವಾಯುಗೋಳ ಭೂಮಿಯನ್ನು ಆವರಿಸಿರತಕ್ಕಂಥ ಒಂದು ಹೊದಿಕೆನೇ ಆಗದ. ವಾಯುಗೋಳ ಹಗಲಿರುಳು ಮತ್ತು ವರ್ಷವಿಡೀ ಭೂಮಿಯ ಉಷ್ಣತೆ ತಕ್ಕ ಮಟ್ಟಿಗೆ ಸ್ಥಿರವಾಗಿರುವಂತೆ ನೋಡಿಕೊಳ್ತದ. ಉಷ್ಣತೆ ಹೆಚ್ಚಾಗುವುದನ್ನು ತಡೀತದ ಅಂತಕ್ಕಂಥದ್ದು ವಾಯುಗೋಳದ ಕೆಲಸ ಇತ್ತು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. 5 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ. 8ನೇ ಪ್ರಶ್ನೆ ಇತ್ತು, ಶಬ್ದ ಎಂದರೇನು, ಅದು ಹೇಗೆ ಉತ್ಪತ್ತಿ ಆಗ್ತದೆ? ವಸ್ತುಗಳ ಕಂಪನಕ್ಕೇನೆ ಶಬ್ದ ಅಂತ ಕರಿತೀವಿ. ಅಂದರೆ ಶಬ್ದ ವಸ್ತುಗಳ ಕಂಪನದಿಂದನೇ ಉಂಟಾಗ್ತದೆ. 9ನೇ ಪ್ರಶ್ನೆ, ಜೀವಿಗಳಿಗೆ ನೀರು ಏಕೆ ಅವಶ್ಯಕ? ಜೀವಕೋಶದಲ್ಲಿನ ರಾಸಾಯನಿಕ ಕ್ರಿಯೆಗಳನ್ನು ನಡಿಲಿಕ್ಕೆ ನೀರು ಅತಿ ಅವಶ್ಯಕವಾಗಿ ಬೇಕು. ಸೊ ಜೀವಿಗಳು ಬದುಕುಳಿಯಲು ಸಹಿತ ನೀರು ಬೇಕೇ ಬೇಕು ಅಂತಕ್ಕಂಥದ್ದು 2 ಪಾಯಿಂಟ್ಸ್ ಬರಿಬೇಕಿತ್ತು. 10ನೇ ಪ್ರಶ್ನೆ, ಕಾರ್ಬನ್ ಚಕ್ರ ವಿವರಿಸಿರಿ ಅಂತ ಇದೆ. ಸೊ ಉತ್ತರ ಇದೆ, ಕಾರ್ಬನ್ ಭೂಮಿಯ ಮೇಲೆ ವಿವಿಧ ರೂಪಗಳಲ್ಲಿ ದೊರೆಯುತ್ತದೆ. ವಜ್ರ ಮತ್ತು ಗ್ರಾಫೈಟ್ಗಳಲ್ಲಿ ಧಾತುವಿನ ರೂಪದಲ್ಲಿ ಸಿಗ್ತದೆ. ಸಂಯುಕ್ತ ರೂಪದಲ್ಲಿ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್, ವಿವಿಧ ಖನಿಜಗಳಲ್ಲಿ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ಲವಣಗಳ ರೂಪದಲ್ಲಿದ್ದರೆ. ಸೊ ಎಲ್ಲ ಜೀವಿಗಳಿಗೂ ಕಾರ್ಬನ್ ಯುಕ್ತ ಅಣುಗಳಿಂದಾದ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬು, ನ್ಯೂಕ್ಲಿಕ್ ಆಮ್ಲ ಮತ್ತು ವಿಟಮಿನ್ಗಳಿಂದ ಆಗಿದೆ ಅಂತ ನಾವೇನು ಮಾಡ್ಬೋದು, ಬರಿಬೋದು. ಇನ್ನು ಅದರದೇ ಮುಂದುವರೆದಿರ್ತಕ್ಕಂಥ ಆನ್ಸರ್ಸ್ಗಳಲ್ಲಿ ಹಲವು ಜೀವಿಗಳನ್ನ ಅಂತರ್ಕಂಕಾಲ ವ್ಯವಸ್ಥೆ ಮತ್ತು ಬಹಿರ್ಕಂಕಾಲ ವ್ಯವಸ್ಥೆಗಳು ಕಾರ್ಬೋನೇಟ್ ಲವಣಗಳಿಂದ ಆಗವ. ಕ್ಲೋರೋಫಿಲನ್ನು ಹೊಂದಿರತಕ್ಕಂಥ ಎಲ್ಲ ಜೀವಿಗಳಲ್ಲಿ ಸೂರ್ಯನ ಬೆಳಕಿನಲ್ಲಿ ನಡೆಸ್ತಕ್ಕಂಥ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಕಾರ್ಬನ್ ಜೀವಿಗಳನ್ನು ಪ್ರವೇಶಿಸ್ತದೆ ಅಂತ ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇಲ್ಲಾಂದರೆ ಈ ಕಾರ್ಬನ್ ಚಕ್ರವನ್ನು ತೆಗೆದ್ರೂ ಕೂಡ ಬರ್ತದೆ. ವಾತಾವರಣದಲ್ಲಿನ CO2, ಸಾವಯವ ಸಂಯುಕ್ತಗಳು, ನೀರಿನಲ್ಲಿ ಕಾರ್ಬೋನೇಟ್, ಸುಣ್ಣದ ಕಲ್ಲು. ಸೊ ಈ ಚಿಹ್ನೆಗಳು ಏನಿದಾವಲ್ಲ ಅದು ಅಕ್ಯುರೇಟ್ ಆಗಿನೇ ಏನು ಮಾಡಬೇಕಪ್ಪ ಅಂದರೆ ಹಾಕಬೇಕು. ಬಹುಪರಮಾಣುಯ ಅಯಾನು ಅಂದರೆ ಏನು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ.
ಆವೇಶಯುಕ್ತ ಪರಮಾಣುಗಳ ಗುಂಪನ್ನು ಬಹುಪರಮಾಣುವಿಯ ಅಯಾನುಗಳಂತ ಕರಿತೀವಿ. ಸಲ್ಫೇಟ್ ಅಯಾನು, ಅಮೋನಿಯಂ ಇದಕ್ಕೇನಾಗದಪ್ಪ ಅಂದ್ರೆ ಉದಾಹರಣೆಗಳು ಆಗದವ. ಈ ಕೆಳಗಿನ ವಸ್ತುಗಳ ಮೋಲಾರ್ ರಾಶಿಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈಥೇನ್ ಮತ್ತು ನೈಟ್ರಿಕ್ ಆಮ್ಲ. ಈಥೇನ್ ಸೂತ್ರ C2H2 ಅದ. ಅದರ ಉತ್ತರ 2 × 12 + 2 × 1 = 28G ಅಂತಕ್ಕಂಥದ್ದು ಆಗ್ತದೆ. ನೈಟ್ರಿಕ್ ಆಮ್ಲದ್ದು HNO3 ಅದ. ಅದು 1 + 14 + 3 × 16 = 63G ಅಂತಕ್ಕಂಥದ್ದು ಆಗ್ತದೆ. ಲಾಸ್ಟ್ ಕ್ವಶನ್ ಇತ್ತು, 3 ಮಾರ್ಕ್ಸಿಗೆ ಒಂದೇ. ಸೊ ಒಂದು 1500 kg ರಾಶಿಯುಳ್ಳ 60 km/h ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಕಾರು ನಿಲ್ಲಿಸಲು ಬೇಕಾಗುವ ಕೆಲಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಟೆಕ್ಸ್ಟ್ನ ಕ್ವಶನ್ ಇತ್ತು. ಸೊ ಕಾರಿನ ರಾಶಿ m = 1500 kg, ಕಾರಿನ ವೇಗ 60 km/h, ಅದನ್ನು 5 × 18 m/s ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೂತ್ರ ಇದು ಇದೇ ಕೆಲಸದ್ದು. ಹಾಫ್ mv² ಅಂತಕ್ಕಂಥದ್ದು. ಸೊ ಹಾಫ್ 1500 kg × 60 × 5 × 18 m/s ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದನ್ನು ಹಾಕಿದ್ರೆ ಸೊ 20.8 × 10⁴ ಜೂಲ್ ಅಂತಕ್ಕಂಥದ್ದು ಕೆಲಸ ಆಗ್ತದೆ. ಇಲ್ಲಿ 9ನೇ ತರಗತಿಯ FA3 ಕ್ವಶನ್ ಪೇಪರ್ಗಳನ್ನು ಸೈನ್ಸಲ್ಲಿ ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ತುಂಬ ಸ್ಟೂಡೆಂಟ್ಸ್ಗಳ ಒಂದು ರಿಕ್ವೆಸ್ಟ್ ಇತ್ತು, ಸರ್ ಬೇಗನೆ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಂತ. ಸೊ ಇವತ್ತು ಅಪ್ಲೋಡನ್ನು ಮಾಡಿದ್ದೀವಿ. ಸೊ ಇದೇ ಥರನಾಗಿರ್ತಕ್ಕಂಥ FA4 ಮತ್ತು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ಎಸೆದು ಹಾಕ್ತೀವಿ. ಸೊ ದಯಮಾಡಿ ಹಿಂದಿ ಮತ್ತು SS ಕಲಿಕಾ ಚೇತರಿಕೆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ನಿಮ್ಮ ಲೈಕ್ಗಳು ಕಡಿಮೆ ಅನ್ನಿಸ್ತಾವ, ಶೇರ್ಗಳು ಸಹಿತ ಕಡಿಮೆ ಅನ್ನಿಸ್ತಾವ, ಆದರೆ ವ್ಯೂಸ್ಗಳು ಭಾಳನೇ ಬರ್ತಾವೆ. ಸೊ ನೀವು ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ, ನಿಮ್ಮ ಗೆಳೆಯರ ಬಳಗಗಳಿಗೆ, ಅದು ಶಾಲೆ ವಾಟ್ಸಪ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳ ವಾಟ್ಸಪ್ಪು, ಟೆಲಿಗ್ರಾಮ್ ಗ್ರೂಪು, ಅಲ್ಲೆಲ್ಲ ಲಿಂಕ್ಗಳನ್ನು ನೀವು ಶೇರ್ ಮಾಡಿದ್ದೆ ಆದ್ರೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ನಮಗೂ ಅನುಕೂಲ ಆಗ್ತದೆ, ನಿಮ್ಮ ಗೆಳೆಯರಿಗೂ ಕೂಡ ಅನುಕೂಲ ಆಗೇ ಆಗ್ತದೆ. ಸೊ ನಾನು ಮತ್ತೆ ನಿಮಗೆ 9ನೇ ತರಗತಿಯ ಸಮಾಜ ವಿಜ್ಞಾನದ ಕಲಿಕಾ ಹಾಳೆಗಳ ಉತ್ತರಗಳ ವಿಡಿಯೋಗಳಲ್ಲಿ ಸಿಗ್ತೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮದು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಅವಶ್ಯವಾಗಿ ಜಾಯ್ನ್ ಆಗಿ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡನ್ನು ಮಾಡಿದ್ದೀನಿ. ಬಾಯ್.